ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಇವತ್ತೊಂದು ಒಳ್ಳೆ ಸಣ್ಣ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ಸಮ್ಮರ್ ಸ್ಪೆಷಲು ಮಾವಿನಕಾಯಿ ರೆಸಿಪಿ. ಮಾವಿನಕಾಯಿ ಯೂಸ್ ಮಾಡಿಕೊಂಡು ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ, ಬಟ್ ಇವತ್ತು ನಾನು ಪುಳಿಯೋಗರೆ ಟ್ರೈ ಮಾಡೋಣ ಅಂತ ಹೇಳಿ ಖಂಡಿತವಾಗಿಯೂ ಹೇಗೆ ಬರುತ್ತೆ ಅಂತ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮಾವಿನಕಾಯಿ ಪುಳಿಯೋಗರೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು 2 ಮಾವಿನಕಾಯಿ, ಈ ರೀತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀಟಾಗಿ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಸೊ ಆಮೇಲೆ ಕಡಲೆಬೀಜ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಪ್ಪು ಎಳ್ಳು ಮತ್ತು ಉದ್ದಿನಬೇಳೆ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಪುಳಿಯೋಗರೆ ಅಂದ ತಕ್ಷಣ ನಮಗೆ ಬೆಳ್ಳುಳ್ಳಿ ಬೇಕು, ಜಜ್ಜಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿಟ್ಕೊಂಡಿದ್ದೀನಿ. ಸೊ ಹಾಗೇ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, ಇಷ್ಟು ಇಂಗ್ರೀಡಿಯೆಂಟ್ಸು ರೆಡಿ ಇರಬೇಕು. ಸೊ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ಲ. ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದು 150 ಗ್ರಾಮ್ ಇರ್ಬೋದು ಇದು. ಹಾಗೇನೆ ನಾವು ಗೊಜ್ಜು ಮಾಡಬೇಕಾದ್ರೆ ಅನ್ನಕ್ಕೆ ಇಟ್ಬಿಟ್ರೆ ಪಕ್ಕದಲ್ಲಿ ಅನ್ನ ರೆಡಿ ಆಗಿಬಿಡುತ್ತೆ. ಅನ್ನ ರೆಡಿ ಆಗೋದ್ರೊಳಗಡೆ ನಾವು ಮಾವಿನಕಾಯಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಬಿಡ್ಬೋದು. ಸೊ ಮೊದಲನೇದಾಗಿ ಚೆನ್ನಾಗಿ ಬಿಸಿ ಆಗ್ತಾ ಇದೆಯಾ ಎಣ್ಣೆ ಅಂತ ನೋಡಿಕೊಂಡು, ಸೊ ಇದು ಬಿಸಿ ಆಗ್ತಾ ಇದ್ದಂಗೆ ಏನು ನಾವು ತೆಗೆದಿಟ್ಟಿದ್ದೀವಿ ಸಾಸಿವೆ, ಇದಕ್ಕೆ ಸೇರಿಸ್ಕೋಬೇಕು. ಸೊ ಎಣ್ಣೆಗೆ ಆಗ್ತಾ ಇದ್ದಂಗೆ ಅದು ನೋಡ್ತಿರ್ಬೋದು, ಚಿಟಪಟ ಅಂತ ಸಿಡಿಬೇಕು. ಸೊ ಅಷ್ಟು ಕಾದಿರಬೇಕು ಎಣ್ಣೆ. ಸಾಸಿವೆ ಸಿಡಿಯೋಕ್ಕೂ ಮುಂಚೆ ನಾವು ಬೇರೆ ಯಾವ ಇಂಗ್ರೀಡಿಯೆಂಟ್ ಹಾಕಿದ್ರು ಸಾಸಿವೆ ಸಿಡಿಯಲ್ಲ ಅಂತಾರೆ. ಸೊ ಹಾಗಾಗಿ ನೋಡ್ತಿರ್ಬೋದು, ಸಾಸಿವೆ ಆಲ್ರೆಡಿ ಚಿಟಪಟ ಅನ್ನಕ್ಕೆ ಶುರುವಾಗಿದೆ. ಈ ಟೈಮಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ಈ ಟೈಮಲ್ಲಿ ನಾವು ಕಡಲೆ ಬೀಜ ಸೇರಿಸ್ಕೋಬೇಕು. ಸೊ ಕಡಲೆ ಬೀಜ ಏನಿರುತ್ತೆ, ಕಡಲೆ ಬೀಜ ಮತ್ತು ಕಡಲೆಬೇಳೆ ಇಟ್ಕೊಂಡಿರ್ತೀವಲ್ಲ, ಅದು ಎರಡೂ ಸೇರಿಸ್ಕೊಂಡು ಸಿಮ್ಮಲ್ಲಿ ಒಂದು ಸ್ವಲ್ಪ ಅದನ್ನು ಹುರ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗ್ತಿದೆ ಅಂತ ಹೇಳಿ. ಕಡಲೆ ಬೀಜ ಮತ್ತು ಉದ್ದಿನಬೇಳೆ ನೋಡ್ತಾ ಇದ್ದೀರಾ ಯಾವ ರೀತಿ ಬಣ್ಣ ಬಿಡ್ತಾ ಇದೆ ಅಂತೇಳಿ. ಈ ಟೈಮಲ್ಲಿ ನಾವು ಉದ್ದಿನಬೇಳೆ ಸೇರಿಸ್ಕೋಬೇಕು. ಈ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಸ್ಟವನ್ನು ಸಿಮ್ಮಲ್ಲಿ ಇಡಬೇಕು. ಸೊ ಫಾಸ್ಟಾಗಿ ಹೆವಿಯಾಗಿ ಇಟ್ಟಿದ್ರೆ ಇದೆಲ್ಲನೂ ಸೀದ್ಕೊಬಿಡುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಪೇಷನ್ಸಿಂದ ಹುರ್ಕೋಬೇಕು ಚೆನ್ನಾಗಿ. ಸೋ ಸಾರಿ, ಗೊತ್ತಾಗಲಿಲ್ಲ ನನಗೆ, ಒಂದಷ್ಟು ವಿಡಿಯೋ ಇಲ್ಲಿ ರೆಕಾರ್ಡೇ ಆಗಿಲ್ಲ. ಸೊ ಸಾರಿ, ಏನೂ ಮಾಡೋಕ್ಕಾಗಲ್ಲ. ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಸೇರಿಸಿದ್ದೀನಿ ಅಂತ ಫಾಸ್ಟಾಗಿ ಹೇಳ್ತೀನಿ, ಕೇಳ್ಕೊಬಿಡಿ. ನಾನು ಹಾಕಿದ್ನೆಲ್ಲ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹೊಂಬಣ್ಣಕ್ಕೆ ಬಂದಮೇಲೆ ಕಪ್ಪು ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಅದಾದಮೇಲೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ, ಅದಾದಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಇದಕ್ಕೆ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ ಇಷ್ಟನ್ನು ಹಾಕಿ ಇದೆಲ್ಲ ಹಾಕಬೇಕಾದ್ರೆ ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಲಿ. ಆಮೇಲೆ ತುರಿದಿಟ್ಟಂತಹ ಮಾವಿನಕಾಯನ್ನು ಸೇರಿಸ್ಬೇಕು. ಮಾವಿನಕಾಯಿ ಸೇರಿಸಿದ್ಮೇಲೆ ಒಂದಿಷ್ಟು ಫ್ಲೇಮನ್ನು ಇಡಿ. ಏಕೆ ಅಂತಂದರೆ ಮಾವಿನಕಾಯಿ ಹಸಿ ಇರುತ್ತಲ್ಲ, ಅದು ಚೆನ್ನಾಗಿ ಬೇಯಬೇಕು. ಹಾಗಾಗಿ ಯೂಶ್ವಲಿ ನಾವು ಪುಳಿಯೋಗರೆ ಗೊಜ್ಜು ಮಾಡಬೇಕಾದ್ರೆ ಹುಣಸೆ ಹಣ್ಣು ಸೇರಿಸಿ ಮಾಡ್ತೀವಿ. ಸೊ ಆ ಹುಣಸೆ ಹಣ್ಣು ಹುಳಿ ಬದಲಾಗಿ ನಾನಿಲ್ಲಿ ಮಾವಿನಕಾಯಿ ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಚೆನ್ನಾಗಿ ಬಂದರೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಬಟ್ ಏನು ಮಾಡೋದು, ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾದ್ರೆ ಅದು ವಿಡಿಯೋ ಹೋಯ್ತು. ಸೊ ಬೇಜಾರಾಗ್ತಿದೆ, ಇರಲಿ ಅಂತ ಶೇರ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕೋದು ಮಾತ್ರ ಮರಿಬೇಡಿ. ಪುಳಿಯೋಗರೆ ಅಂದಮೇಲೆ ಒಂದಿಷ್ಟು ಬೆಲ್ಲ ಇರಲೇಬೇಕು. ಅದರಲ್ಲೂ ಮಾವಿನಕಾಯಿ ಪುಳಿಯೋಗರೆ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಬೆಲ್ಲ ಹಾಕಿದ್ರೇ ಅದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫೈನಲಿ ಒಂದೊಳ್ಳೆ ಮಾವಿನಕಾಯಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದು ಬೇಯ್ತಿರ್ಬೇಕಾದ್ರೆ ಇಡೀ ಮನೆ ಘಮ ತುಂಬಿಕೊಂಡಿತ್ತು, ತುಂಬ ಚೆನ್ನಾಗಾಗಿತ್ತು, ತುಂಬ ಬೆಸ್ಟಾಗಿ ಬಂದಿತ್ತು ರೆಸಿಪಿ ಮಾತ್ರ. ಸೊ ಹಾಗಾಗಿ ನಿಮ್ಮೊಟ್ಟಿಗೆ ವಿಡಿಯೋ ಸ್ವಲ್ಪ ಮಿಸ್ ಆಗಿದ್ರೂ ಶೇರ್ ಮಾಡಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಲಿ ಅಂತೇಳಿ, ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಏಕೆ ಅಂತಂದರೆ ಹೊಸ ಅಡುಗೆ ಟ್ರೈ ಮಾಡ್ತಿರಬೇಕು, ಒಂದು ಕಲಿಕೆನೂ ಆಗುತ್ತೆ. ಹಾಗೆಯೇ ನಾವು ಮನೆಯವ್ರಿಗೆ ಒಂದೊಳ್ಳೆ ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡಿಕೊಟ್ಟಂಗೂ ಆಗುತ್ತೆ. ಹಾಗಾಗಿ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.